ಪ್ರದೀಪ್ ಈಶ್ವರ್ ಅವರು ಪ್ರದೀಪ್ ಈಶ್ವರ್ ಮಾತು ತಪ್ಪಲಿಕ್ಕೆ ಬೇರೆ ಯಾವುದೋ ರಾಜಕಾರಣಿ ಅಲ್ಲ ಅವರು. ರಾಜಕಾರಣಿ ಜೊತೆಗೆ ಒಬ್ಬ ಶಿಕ್ಷಕ, ಮೇಷ್ಟ್ರು. ಅವರು ಸಾವಿರಾರು ಜನಕ್ಕೆ ಪಾಠ ಮಾಡೋರು. ನಾನು ಪ್ರದೀಪ್ ಈಶ್ವರ್ ಅವ್ರ ತರನೇ ಒಂದು ಚಾಲೆಂಜ್ ಹಾಕ್ಬಿಡ್ತೀನಿ. ಏನಾದರೂ ಪ್ರದೀಪ್ ಈಶ್ವರ್ ಏನಾದರೂ ರಾಜೀನಾಮೆ ಕೊಟ್ಟರೆ ನಾನು ತಲೆ ಬಡಿಸ್ತೀನಿ. ದಯವಿಟ್ಟು ಮಂಜು ಅವರೇ ನೋಡಿ, ನಾನು ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ, ಬೀಯಿಂಗ್ ಎ ಫ್ಯಾನ್ ಆಫ್ ಪ್ರದೀಪ್ ಈಶ್ವರ್, ಅವ್ರು ರಾಜೀನಾಮೆ ಕೊಡ್ತಾರೆ. ರಾಜೀನಾಮೆ ಕೊಟ್ಟು ಬೈ ಎಲೆಕ್ಷನ್ ನಿಂತು ಕೊಡೋದಾಗಲ್ಲ, ಮತ್ತೆ ಓದ್ಸಲಿಗಿಂತ ಜಾಸ್ತಿ ಲೀಡಲ್ ಗೆಲ್ತಾರೆ. ಯಾವುದೇ ಕಾರಣಕ್ಕೂ ಆಗಲ್ಲ. ಇವೆಲ್ಲ ಒಂದು 12-13 ತಿಂಗಳು ಸರ್ಕಾರ ಅಷ್ಟೇ ಆಗಿರೋದಿಲ್ಲ. ಮಾತಾಡಬೇಡಿ, ಹಂಗೆ ಆಗಿರೋದು, ಹಂಗೆ ಜನ ಹೇಳ್ತಿರೋದು ಹಂಗೆ. ನನಗೆ ನನ್ನ ಕೋಪ ಬಂದ್ರೆ ಮತ್ತೆ ನಾನು ಪ್ರದೀಪಿನ ನಾನು ಒಳ್ಳೆ ತೆಲುಗು ಫಿಲ್ಮ್ ಡೈಲಾಗ್ ಹೊಡಿತೀನಿ, ತಡ್ಕೊಳಲ್ಲ. ಹೊಡಿಬೇಕು ಇವಾಗ್ಲೂ ಡೈಲಾಗು. ಅದು ನಮ್ಮ ಅಣ್ಣ ಬದಲಾಗಿಲ್ಲ, ಪ್ರದೀಪ್ ಈಶ್ವರ್ ಬದಲಾಗಲ್ಲ ರೀ. ಅವತ್ತು ಡೈಲಾಗ್ ಹೊಡಿತಾ ಇದ್ರು, ಇವತ್ತು ಡೈಲಾಗ್ ಹೊಡಿತಾರೆ, ನಾಳೆನೋ ಡೈಲಾಗ್ ಹೊಡಿತಾರೆ. ಹಂಗೆ ಅರ್ಥ ಆಯ್ತಾ? ಡೈಲಾಗ್ ಹೊಡ್ಕೊಂಡೆ ನೋಡಿ, ಅವ್ರು ಇವಾಗ ರೆಸಿಗ್ನೇಷನ್ ಕೊಡ್ತಾರೆ. ಪ್ರದೀಪ್ ಈಶ್ವರ್ ಅವರೇ, ನಮ್ಮಂತ ಅಭಿಮಾನಿಗಳಿಗೋಸ್ಕರ ನೀವು ರೆಸಿಗ್ನೇಷನ್ ಕೊಟ್ಟು ಕೆಳಗೆ ಇಳಿದು ಮತ್ತೆ ಬೈ ಎಲೆಕ್ಷನ್ ಮಾಡಿ, ಹೆಂಗಿದ್ರು ನಿಮ್ಗೆ ಗ್ಯಾರಂಟಿ ಇದೆಯಲ್ಲ, ಒಂದು ಓಟ್ ಲೀಡ್ ಕೊಡಲ್ಲ ಅಂತ ಅವ್ರಿಗೆ ಹೇಳಿದವ್ರು ನಿಮಗೆ. ನನ್ನ ಪ್ರಕಾರ ಈ ಸಲ ಆಪೋಸಿಷನ್ ಇಲ್ಲ, ಒಬ್ರೇ ಸಾಧ್ಯನೇ ಇಲ್ಲ ಅಂತ. ಇಲ್ಲ, ನಿಮ್ ಪ್ರಕಾರ ಅವ್ರು ಮಾತು ತಪ್ಪೋ ಮಗ ಅಂತಾನ? ಮಾತು ತಪ್ಪೋ ಮಗ ಅಂತಾನೆ ನನ್ನ ಮಾತು ತಪ್ಪುವ ಮಗನಲ್ಲ. ಓಪನ್ ಚಾಲೆಂಜು. ಅವ್ರು ಒಂದು ಕೆಲಸ ಮಾಡಿದ್ದಾರೆ, ಅದನ್ನ ಯಾವ MLA ಮಾಡಿಲ್ಲ. ಅದನ್ನ ಅವ್ರು ಮಾಡಿದ್ದಾರೆ ಅಂತ ನಾನು ಪ್ರೂವ್ ಮಾಡಿದ್ರೆ ಓಕೆ, ಸ್ವಲ್ಪ ಸತ್ಯ. ನಾನು ಇಲ್ಲೇ ಪ್ರೋಗ್ರಾಮ್ನ ಮುಗಿಸಿ ಎದ್ದು ಹೋಯ್ತಾನೆ. ಗ್ಯಾರಂಟಿ ಮಾತಾ ಇದೆ. ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಪ್ಲಸ್ ಕರ್ನಾಟಕ. ನಾನು ನಿಮ್ಮ ಮಂಜುಗೌಡ. ಇವತ್ತಿಗೆ ನನ್ನ ಜೊತೆಯಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಚಾರವನ್ನು ಚರ್ಚೆ ಮಾಡೋದಕ್ಕೆ ಸ್ಪೀಡ್ ಪ್ಲಸ್ ಕರ್ನಾಟಕ ಹಾಗೂ ಸ್ಪೀಡ್ ನ್ಯೂಸ್ನ ಹಿರಿಯ ಸಂಪಾದಕರಾದಂತಹ ಕಿರಿಕೀರ್ತಿ ಅವರು ನಮ್ಮ ಜೊತೆಗಿದ್ದಾರೆ. ಆ ಕಾರ್ಯಕ್ರಮ ಸ್ಟಾರ್ಟ್ ಮಾಡ್ತೀವಿ. ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಲೋಕಸಭಾ ಎಲೆಕ್ಷನ್ ಮುಗೀತು. ಮೊದಲನೇದಾಗಿ ಕರ್ನಾಟಕದಲ್ಲಿ 2 ಕ್ಷೇತ್ರಗಳಿಗೆ, ಅಂದರೆ ಕರ್ನಾಟಕದ 2 ವಿಧಾನಸಭಾ ಕ್ಷೇತ್ರಗಳಿಗೆ ಉಪಚುನಾವಣೆ ನಡೆಯುತ್ತೆ ಅಂತ ಅಂದ್ಕೊಂಡಿದ್ವಿ. ಆದರೆ ಒಂದು ನಡೆಯುತ್ತೆ ಅಂತ ಗೊತ್ತು, ಇನ್ನೊಂದು ಯಾಕೋ ಡೌಟಲ್ಲಿದೆ. ಅದು ಯಾವುದಪ್ಪ ಅಂತಂದರೆ ಚಿಕ್ಕಬಳ್ಳಾಪುರ. ಡೌಟ್ ಯಾಕಿದೆ? ಇಲ್ಲ, ಪ್ರದೀಪ್ ಈಶ್ವರ್ ಅವರು ಏನಾದರೂ ಡಾಕ್ಟರ್ ಸುಧಾಕರ್ ಅವರು ಚಿಕ್ಕಬಳ್ಳಾಪುರದಲ್ಲಿ ಅದು ಪ್ರದೀಪ್ ಈಶ್ವರ್ ಅವರ ಕಾನ್ಸ್ಟಿಟ್ಯೂಯೆನ್ಸಿಲಿ ಒಂದೇ ಒಂದು ಓಟನ್ನು ಲೀಡ್ ತಗೊಂಡ್ರು ಸಹ ವಿಧಾನಸೌಧಕ್ಕೆ ರಾಜೀನಾಮೆ ಪತ್ರ ಹಿಡ್ಕೊಂಡು ಬರ್ತೀನಿ ಅಂತ ಹೇಳಿದರು. ಸೊ ನಾವು ಕಾಯ್ತಾ ಇದ್ದೀವಿ ಇನ್ನೇನು ರಾಜೀನಾಮೆ ಕೊಡ್ತಾರೆ. ಯಾಕಂದರೆ ಆ ಕ್ಷೇತ್ರದಲ್ಲಿ 21,000 ಲೀಡ್ ಸಿಕ್ಕಿದೆ. ಹೌದು, ಎಕ್ಸಾಕ್ಟ್ಲಿ ನಂಬರ್ಸ್ ಹೇಳಬೇಕು ಅಂದರೆ 20,941 ಚಿಕ್ಕಬಳ್ಳಾಪುರದ. ಹಂಗೆ ನೋಡಿದ್ರೆ ಇವ್ರಿಗೆ 20,941 ಸಲ ರಾಜೀನಾಮೆ ಕೊಡಬೇಕು. ಒಂದು ಓಟಿಗೆ ಒಂದೊಂದ್ಸಲಿ ಕೊಟ್ಟರು. ರಾಜೀನಾಮೆ ಪತ್ರನ 20,941 ಸಲ ಬರಿಬೇಕು. ಆಮೇಲೆ ಪ್ರದೀಪ್ ಈಶ್ವರ್ ಅವರು ಮಾತು ತಪ್ಪದ ಮಗ. ನಾನು ಅದನ್ನ ಎಲ್ಲೂ ಬಿಟ್ಕೊಡಲ್ಲ. ಪ್ರದೀಪ್ ಈಶ್ವರ್ ಏನಿದ್ದಾರೆ, ಅವ್ರು ಮಾತಾಡಿದ್ರೆ ಮುಗಿತದು, ಅದು ವೇದ ವಾಕ್ಯ. ಅಂಡ್ ಇನ್ಫ್ಯಾಕ್ಟ್ ಅವರು ಒಂದೊಂದು ಮಾತುಗಳು ಮುತ್ತು ರೀ. ಆಮೇಲೆ ನಾನು ಅವರು ಆರಂಭದಲ್ಲಿ ಗೆದ್ದಾಗ ನಾನೊಂದು ಪೋಸ್ಟ್ ಹಾಕಿದ್ದೆ, ನಿಜವಾಗಿಯೂ ಇಷ್ಟು ಜನ MLAಗಳಿದ್ದಾರೆ, ಕೆಲಸ ಇಷ್ಟ ಆಗ್ತಾ ಇರೋದು ಪ್ರದೀಪ್ ಈಶ್ವರ್ದು. ಮನುಷ್ಯ ಹಠಕ್ಕೆ ಬಿದ್ದು ಕೆಲಸ ಮಾಡ್ತಾ ಇದ್ದಾರೆ. ಹಲೋ ಚಿಕ್ಕಬಳ್ಳಾಪುರ ಅನ್ನೋ ಹೆಸರಿನಲ್ಲಿ ಮನೆ ಮನೆಗೂ ಕೆಲಸ ಮಾಡ್ತಾ ಇದ್ದಾರೆ. ನನಗೆ ಬೇಜಾರೇನು ಗೊತ್ತಾ, ಆ ಕ್ಷೇತ್ರದ ಜನ ಇವಾಗ ಅಂತಹ ಒಬ್ಬ ಶಾಸಕನನ್ನು ಕಳ್ಕೊಂಡ್ಬಿಡ್ತಾರಲ್ಲ, ಅನಾಥರಾಗ್ಬಿಡ್ತಾರಲ್ಲ. ಅದು ನಾನೇ ಆ ಕ್ಷೇತ್ರದವನಾಗಿದ್ರೆ ಕೈಕಾಲು ಬಿದ್ದು ಕೇಳ್ಕೊಂಡ್ಬಿಡ್ತಿದ್ದೆ, ಅಣ್ಣ ಹಿಂಗೆ ಮಾಡಬೇಡಿ ದಯವಿಟ್ಟು ಪ್ಲೀಸ್. ಬಟ್ ಈಗ ಅವ್ರು ಏನು ಹೇಳ್ಬೋದು ಅಂದರೆ, ನಾನು ಮಾತು ಕೊಟ್ಟಾಗಿದೆ, ನನ್ನ ಮಾತು ಅಂದರೆ ವಾಗ್ದಾನ. ನನ್ನ ಕ್ಷೇತ್ರದಲ್ಲಿ ಒಂದೇ ಒಂದು ವೋಟ್ ಲೀಡ್ ಬರಲ್ಲ ಅಂತ ನಾನು ಹೇಳಿದ್ದೆ, ಬರಲ್ಲ ಅಂತ ಹೇಳಿದ ಮೇಲೆ ಬಂದ್ಬಿಟ್ಟಿದೆ. ಈಗ 20,900 ಚಿಲ್ಲರೆ ಬಂದ್ಬಿಟ್ಟಿದೆ. ಅವ್ರಿಗಿವಾಗ ಒಳಗಡೆ ಬೇಗುದಿ ಕುದೀತಾ ಇರುತ್ತೆ. ಛೇ, ಎಂಥ ಒಂದು ಅಂದರೆ ಓವರ್ ಕಾನ್ಫಿಡೆನ್ಸ್ಗೆ ಹೋಗ್ಬಿಟ್ಟಿದ್ದೆ ಅಂತ. ಬಟ್ ಏನೇ ಇರಲಿ, ಬಟ್ ಎಂಡ್ ಆಫ್ ದ ಡೇ ಆ ಮನುಷ್ಯನ ಬಗ್ಗೆ ನನಗೆ ಖುಷಿ ಏನು ಅಂದರೆ, ಮಾತಿಗೆ ನಿಲ್ತಾರೆ. ನಿಜವಾಗ್ಲೂ ನಿಲ್ತಾರೆ ಅನ್ಸುತ್ತೆ. ನಿಲ್ತಾರೆ. ಪ್ರದೀಪ್ ಈಶ್ವರ್ ಅವರು ಪ್ರದೀಪ್ ಈಶ್ವರ್ ಮಾತು ತಪ್ಪಲಿಕ್ಕೆ ಬೇರೆ ಯಾವುದೋ ರಾಜಕಾರಣಿ ಅಲ್ಲ ಅವರು. ರಾಜಕಾರಣಿ ಜೊತೆಗೆ ಒಬ್ಬ ಶಿಕ್ಷಕ, ಮೇಷ್ಟ್ರು. ಅವರು ಸಾವಿರಾರು ಜನಕ್ಕೆ ಪಾಠ ಮಾಡೋರು. ಈಗ ನಾಳೆ ಇವರು ಈ ಮಾತು ಹೇಳಿದ್ರು, ಹೇಳಿ ನಾಳೆ ಹೋಗಿ ಬೋರ್ಡ್ ಹತ್ರ ನಿಂತ್ಕೊಂಡು ಪಾಠ ಮಾಡ್ಬೇಕಾದ್ರೆ ಹಿಂದ್ಗಡೆ ಲಾಸ್ಟ್ ಬೆಂಚಲ್ಲಿ ಯಾರೋ ನಗ್ತಾ ಇರ್ತಾರೆ. ಇವ್ರು ರಿಸೈನ್ ಮಾಡಲಿಲ್ಲ ಅಂದರೆ, ಓಕೆ ನೋಡು ರಿಸೈನ್ ಮಾಡ್ತೀನಿ ಅಂತೇಳಿ ರಿಸೈನ್ ಮಾಡಿಲ್ಲ, ಪಾಠ ಮಾಡಕ್ ಬಂದವ್ರೆ, ಹಂಗೆಲ್ಲ ಅನ್ಸ್ಕೊಳ್ಳಲ್ಲ. ಅವರು ಮಾದರಿ ಶಿಕ್ಷಕ, ಅವರು ಆದರ್ಶ ಶಿಕ್ಷಕ. ಅವ್ರಿಗೊಂದು ಆದರ್ಶ ಇದೆ. ಅವ್ರು ಹೇಳಿದ್ರು, ಎವ್ರ ಜಬಿ ಆಪೇದಿ ಅಂತೇನೋ ಅಂತಾರಲ್ಲ, ಹಂಗೆ ಯಾರು ತಡೆಯಕ್ಕಾಗ್ದಿದ್ದಾಗ ಅವರನ್ನ ಅವರೇ ತಡ್ಕೊಂಡ್ರು. ಈಗ
ಅವರ ಮಾತಿನಿಂದ ಅವರೇ ಅವ್ರನ್ನ ತಡ್ಕೊಂಡ್ರು. ದಟ್ ಈಸ್ ಪ್ರದೀಪ್ ಈಶ್ವರ್. ಐ ಆಮ್ ಫ್ಯಾನ್ ಆಫ್ ಹಿಮ್. ಇನ್ಫ್ಯಾಕ್ಟ್ ಇವಾಗ ಕೆಲವರು ಹೇಳ್ತಾರೆ ಈ ಸವಾಲನ್ನ ಅವ್ರು ಒಪ್ಕೊಂಡ್ರೆ ಅಂತ. ಅವ್ರು ಒಪ್ಕೊಳ್ಳೋದು ಬಿಡ್ರಿ. ಈಗೇನು ಸುಧಾಕರ್ ಅವ್ರು ಬಂದು ಪ್ರದೀಪ್ ಈಶ್ವರ್ ಅವರು ಹಿಂಗೊಂದು ಸವಾಲ್ ಹಾಕಿದ್ರು, ಆ ಸವಾಲನ್ನ ನಾನು ಒಪ್ಕೋತಾ ಇದ್ದೀನಿ ಅಂತ ಬಂದು ಹೇಳಕ್ಕಾಗತ್ತಾ? ಹಂಗೆ ಹೇಳಕ್ಕಾಗಲ್ಲ. ಸವಾಲಿನ ಅರ್ಥ ಏನು? ನಾನು ಜಯಿಸ್ತೀನಿ ಸವಾಲಲ್ಲಿ, ನಾನು ಜಯಿಸ್ತೀನಿ ಸವಾಲ್ನ ಅಂತ. ಈಗ ಇಬ್ರು ಸವಾಲು ಅಂದ್ರೆ ಇದನ್ನ ಬೆಟ್ಟಿಂಗ್ ಅಂತ ಅನ್ಕೊಬಿಡ. ನಿಮ್ದ್ರಲ್ಲಿ ಒಂದ್ ಕ್ಷೇತ್ರದಲ್ಲೆಲ್ಲ ಒಂದ್ ಜಾಸ್ತಿ ಬಂದ್ರೆ ನಾನು ರಿಸೈನ್ ಮಾಡ್ತೀನಿ, ನಿಮ್ದು ನೀವೆಲ್ಲಾದ್ರೂ ರಿಸೈನ್ ಬರ್ಲಿಲ್ಲ ಅಂದ್ರೆ ನೀವೇನ್ ಮಾಡ್ತೀರಾ ಅನ್ನಕ್ಕೆ ಅವ್ರು MLA ಅಲ್ಲ. ಅವಾಗ ಅವ್ರು ಏನ್ ಮಾಡಕ್ಕಾಗುತ್ತೆ? ಅವ್ರೇನ್ ರಿಸೈನ್ ಮಾಡಕ್ಕಾಗತ್ತಾ? ಹಂಗ ಆಗಲ್ಲ. ಸೊ ಹಂಗಾಗಿ ಐ ಆಮ್ ವೆರಿ ಕಾನ್ಫಿಡೆಂಟ್ ಪ್ರದೀಪ್ ಈಶ್ವರ್ ಅವ್ರ ಬಗ್ಗೆ. ಪ್ರದೀಪ್ ಈಶ್ವರ್ ಅವರು ಈಗ ಆಲ್ರೆಡಿ ಅದ್ಯಾವ್ದೋ ಫೇಕ್ ಯಾರೋ ಮಾಡ್ಬಿಟ್ಟು ಹರಡ್ತಾ ಇದ್ದಾರೆ. ದಟ್ ಇಸ್ ಸ್ಟುಪಿಡ್. ದಯವಿಟ್ಟು ನೀವು ಹಂಗೆಲ್ಲ ಫೇಕ್ ಹರಡಬೇಡಿ. ಒರಿಜಿನಲ್ ಅನ್ನ ಸದ್ಯದಲ್ಲೇ ಪ್ರದೀಪ್ ಈಶ್ವರ್ ಅವ್ರು ನಿಮ್ಗೆ ಕೊಡ್ತಾರೆ. ಅದ್ರಲ್ಲಿ ಅವ್ರು ಬರೆದಿರೋ ಬರವಣಿಗೆ ನೆಕ್ಸ್ಟ್ ಲೆವೆಲ್ ಇರುತ್ತೆ. ಅವರು ನೀವೇನ್ ಮಾಡ್ತಾ ಇದ್ದೀರಾ, ಒಂದು ಟಿಪಿಕಲ್ ಬರೀ ಕನ್ನಡದಲ್ಲಿ ಒಂದಿದು ವಿತ್ ತೆಲುಗು ಡೈಲಾಗ್ಸ್ ಇರುತ್ತೆ. ವಿತ್ ತೆಲುಗು ಡೈಲಾಗ್ಸ್ ಅವರೊಂದು ರಾಜೀನಾಮೆ ಪತ್ರನ ಬರೀತಾರೆ. ನೀನು ವಸ್ತೆ ಇಟ್ಲಾ, ನೀನ್ ಪೋತೆ ಅಟ್ಲಾ ಅಂತೆಲ್ಲ ಹಾಕಿ ನೀಟಾಗಿ ಒಂದು ಫಾರ್ಮ್ಯಾಟ್ ಮಾಡಿ ಅದ್ಭುತವಾಗಿ ಅವರು ರಿಸಿಗ್ನೇಷನ್ ಲೆಟರ್. ನಂಗೆ ಯಾಕೋ ಡೌಟ್. ನೀವು ಡೌಟ್ ಯಾಕೆ ಅಂದ್ರೆ ನಾನು ಪ್ರದೀಪ್ ಈಶ್ವರ್ ಅವ್ರ ತರನೇ ಒಂದು ಚಾಲೆಂಜ್ ಹಾಕ್ಬಿಡ್ತೀನಿ. ಏನಾದ್ರೂ ಪ್ರದೀಪ್ ಈಶ್ವರ್ ಏನಾದ್ರು ರಾಜೀನಾಮೆ ಕೊಟ್ರೆ ನಾನು ತಲೆ ಬಡಿಸ್ಕೊಂಡ್ಬಿಡ್ತೀನಿ. ಎಂತ ಮಾತಾಡ್ತೀರಾ? ಯಾಕೆ ಮಂಜು? ಆಮೇಲೆ ಸ್ಕ್ರೀನ್ ಮೇಲೆ ಬರೋದು ಹೆಂಗೆ? ಇಲ್ಲ, ಇದು ಪರವಾಗಿಲ್ಲ ಅಂದ್ರೆ ಸಾಧ್ಯನೇ ಇಲ್ಲ ಅಂತ. ಇಲ್ಲ, ನಿಮ್ ಪ್ರಕಾರ ಅವ್ರ ಮಾತು ತಪ್ಪೋ ಮಗ ಅಂತಾನ? ಮಾತು ತಪ್ಪೋ ಮಗ ಅಂತಾನೆ ನನ್ನ ಮಾತು ತಪ್ಪುವ ಮಗನಲ್ಲ. ಪ್ರದೀಪ್ ಈಶ್ವರ್ ಬಗ್ಗೆ ಮಾತಾಡಬೇಡಿ. ಅಂದ್ರೆ ನೀವ್ ಹೇಳ್ತಿದ್ದೀರಾ ಪುಣ್ಯಕೋಟಿ ಕಥೆನ ಪ್ರದೀಪ್ ಈಶ್ವರ್ ಫಾಲೋ ಮಾಡ್ತಾರೆ ಅಂತ? 100% ಡೌಟೇ ಬೇಡ. ಪುಣ್ಯಕೋಟಿಯ ಕತೆ ಅಲ್ರಿ ನಾನು ಹೇಳ್ತಾ ಇರೋದು. ಯಾವ್ದಾವ್ದೋ ಪುಣ್ಯಕೋಟಿ, ಆ ಕೋಟಿ ಈ ಕೋಟಿಗೆ ಹೋಲಿಸ್ಬೇಡಿ. ಇವತ್ತು ಕಳೆದ 1 ವರ್ಷದಲ್ಲಿ ನೋಡಿರೋ ಪ್ರದೀಪ್ ಈಶ್ವರ್ ಅವ್ರನ್ನ ನೋಡಿ ಅವರು ಏನು ಹಾಗೆ ಇಲ್ವಂತಲ್ಲ ಚಿಕ್ಕಬಳ್ಳಾಪುರದಲ್ಲಿ. ಯಾರು ಹೇಳಿದ್ ನಿಮ್ಗೆ? ಜನ ಮಾತಾಡ್ಕೊತೀರಾ. ಏನ್ ಹೇಳ್ತಾ ಇದೀರ? ಪ್ರದೀಪ್ ಈಶ್ವರ್ ಹೋದ್ರೆ ಜನ ಹೂವಿನ ಹಾರಗಳನ್ನ ಇಟ್ಕೊಂಡು ಕಾಯ್ತಾ ಇದಾರೆ ಅಲ್ಲಿ ಕ್ಷೇತ್ರದಲ್ಲಿ. ಪ್ರದೀಪ್ ಈಶ್ವರ್ ಇರ್ಲಿಲ್ಲ ಅಂದಿದ್ರೆ ಇದೇ ಚಿಕ್ಕಬಳ್ಳಾಪುರದಲ್ಲಿ 89,000 ಲೀಡ್ ತಗೊಂಡ್ಬಿಟ್ರು ಅವರು. ಸುಧಾಕರ್ 21,000 ಇಳಿಸ್ಯಾರೆ. 21,000 ಬಂದಿದೆ ಅಂತಂದ್ರೆ ಪ್ರದೀಪ್ ಈಶ್ವರ್ ತಾಕತ್ತದು, ಹಾರ್ಡ್ ವರ್ಕ್ ಅದು. ಏನ್ ಅನ್ಕೊಂಡಿದ್ದೀರಾ ಪ್ರದೀಪ್ ಈಶ್ವರ್ ಅಂದ್ರೆ ನೀವು? ಇಲ್ಲ, ನಿನ್ನೆ ಎಲ್ಲೋ ಒಂದು ಚಾನಲ್ ನಲ್ಲಿ ಇಂಟರ್ವ್ಯೂ ಕೊಡ್ತಾ ಒಂದು ಫೋನಲ್ಲಿ ಹೇಳಿದ್ನ ಕೇಳಿಸ್ಕೊಂಡೆ. ಅವ್ರಿಗೆ ಮತ್ತೊಂದು ಸವಾಲ್, ಅಂದ್ರೆ ನಾನು ಸವಾಲ್ ಹಾಕಿದ್ದೆ ನಿಜ, ಆದ್ರೆ ಆ ಸವಾಲನ್ನ ಸುಧಾಕರ್ ಅವ್ರು ಸ್ವೀಕರಿಸಿಲ್ಲ, ಹಂಗಾಗಿ ನಾನು ರಾಜೀನಾಮೆ ಕೊಡಲ್ಲ. ಪ್ರತಾಪ್ ಸಿಂಹಂಗ್ ಟಿಕೆಟ್ ತಪ್ಪು ಕೇಳಿ ರೀಸನ್ ಕೇಳಿ ಆಮೇಲೆ ನಾನು ರಾಜೀನಾಮೆ ಕೊಡ್ತೀನಿ. ಈಗ ಸುಧಾಕರ್ ಅವರು ಸ್ವೀಕರಿಸಿಲ್ಲ, ಹಂಗಾಗಿ ಅವ್ರು ಇವಾಗ MP ಎಲೆಕ್ಷನ್ ಗೆದ್ದಿರ್ಬೋದು, ಅವ್ರು ರಾಜೀನಾಮೆ ಕೊಡ್ಲಿ, ಬಂದು ನಾನು ರಾಜೀನಾಮೆ ಕೊಡ್ತೀನಿ ಅಂತ ಮಾತಾಡಿದ್ದಾರೆ. ಈಶ್ವರ್ ಅವ್ರು ಹಂಗೆಲ್ಲ, ಪ್ರದೀಪ್ ಈಶ್ವರ್ ಹಂಗೆಲ್ಲ ಮಾತಾಡಿದ್ರೆ ತಪ್ಪು. ಬಟ್ ಅವ್ರಿಗೆ ರಿಯಲೈಸ್ ಆಗುತ್ತೆ. ಅವ್ರಿಗೆ ಗೊತ್ತಾಗಲ್ವಾ? ಓ, ನಾನು ಹಿಂಗೆ ಹೇಳಿದ್ದೆ, ನನಗೆ ಎಷ್ಟು ಚೆನ್ನಾಗಿ ನಾನು ಆ ವಿಡಿಯೋ ನೋಡಿದ್ದೆ. ನಾನಂದೆ ಗಂಡ್ಸ್ ಅಂದ್ರೆ ಗಂಡ್ಸ್ ಹಿಂಗಿರ್ಬೇಕು ಗುರು. ಹೆಂಗ್ ನೋಡು, ನನ್ನ ಕಾನ್ಸ್ಟಿಟ್ಯೂನ್ಸಿಲಿ 1 ವೋಟ್ ಎಕ್ಸ್ಟ್ರಾ ಬಂದ್ಬಿಟ್ರೆ ನಾನು ರಿಸೈನ್ ಮಾಡ್ತೀನಿ ಅಂತ ಅವ್ರು ಹೇಳಿರೋ ಕಾನ್ಫಿಡೆನ್ಸ್ ನನಗೆ ಇನ್ನೂ ಕಣ್ಣೆದುರುಗಡೆ. ಎರಡು ಮಾತು, 1 ವೋಟದ ಜೊತೆಗೆ ರಕ್ಷಾರಾಮಯ್ಯ 3 ಲಕ್ಷ ಲೀಡಲ್ಲಿ ಗೆಲ್ಸ್ಕೊಂಡ್ಬರ್ತೀನಿ ಅಂತ ಹೇಳಿದ್ರು. ಅಯ್ಯೋ, ಹಂಗಾರೆ ಈಗ ಇನ್ನು 2 ಕೊಡ್ಬೇಕು. ಇನ್ನೊಂದ್ಸರಿ ಎಲೆಕ್ಷನ್ ನಿಲ್ಲೋದು ಇಲ್ಲ ಅಂತ ಹೇಳ್ಬೇಕು ಈಗ ಅವ್ರು. ನೆಕ್ಸ್ಟ್ ಟೈಮ್ ನಿಲ್ಲೋದು ಇಲ್ಲ ಅಂತ 3 ಲಕ್ಷದಲ್ಲಿ ಗೆಲ್ಸ್ಕೊಂಡ್ಬರ್ತೀನಿ. 3 ಲಕ್ಷ ಲೀಡಲ್ಲಿ ರಕ್ಷಾರಾಮಯ್ಯ ಅವ್ರನ್ನ ಗೆಲ್ಸ್ಕೊಂಡ್ಬರ್ತೀನಿ ಅಂತ ಹೇಳಿದ್ರು. ಪ್ರದೀಪ್ ಈಶ್ವರ್ ಅವರು ಏನ್ ಹೇಳಿದ್ದಾರೆ ಅದಾಗಿಲ್ಲ, ಬಟ್ ಅವ್ರ ಮಾತಿಗೆ ನಿಲ್ತಾರೆ. ರೆಸಿಗ್ನೇಷನ್ ಇಸ್ ಫಿಕ್ಸ್. ರೆಸಿಗ್ನೇಷನ್ ಕೊಟ್ಟಿಲ್ಲ ಅಂತಂದ್ರೆ ಜನ ಏನ್ ಅನ್ಕೋಬಹುದು ಹೇಳಿ? ಕೊಟ್ಟಿಲ್ಲ ಏನಾಗ್ಬೋದು? ಚಿಕ್ಕಬಳ್ಳಾಪುರದಲ್ಲಿ ಏನಾಗ್ಬೋದು ಅಲ್ರಿ? ನೋಡಿ, ನೀವು ಅಭಿವೃದ್ಧಿ ಮಾಡ್ತಿರೋ ಬಿಡ್ತಿರೋ, ಯಾವ ರಾಜಕಾರಣ ಹೇಳಿದ ಮಾತಿಗೆ ಅಭಿವೃದ್ಧಿ ಮಾಡ್ತಾನೆ ಅಂತ ನಾನು ಹೇಳಲ್ಲ. ಕೆಲವ್ರು 12 ಅಣೆ ತಿಂದು 4 ಅಣೆ ಕೆಲಸ ಮಾಡ್ತಾರೆ, ಕೆಲವ್ರು 4 ಅಣೆ ತಿಂದು 12 ಅಣೆ ಕೆಲಸ ಮಾಡ್ತಾರೆ, ಕೆಲವ್ರು 8 ಅಣೆ ತಿಂದು 8 ಅಣೆ ಕೆಲಸ ಮಾಡ್ತಾರೆ. ಪ್ರದೀಪ್ ಈಶ್ವರ್ ಅವ್ರು ಚಿಕ್ಕಬಳ್ಳಾಪುರದಲ್ಲಿ ಎಷ್ಟು ತಿಂದು ಎಷ್ಟು ಕೆಲಸ ಮಾಡ್ತೀರ ನಂಗೆ ಬೇಡ, ಅಥವಾ ತಿಂದೇನ ಕೆಲಸ ಮಾಡ್ತೀರಾ ನಂಗೆ ಬೇಡ, ಆಯ್ತಾ? ನೋಡಿ, ಸಾಧನೆಗಳು ಸಾಕಷ್ಟು ಇರ್ತಾವ್ರಿ, ಅರ್ಥ ಆಯ್ತಾ? ಹೋದ ವರ್ಷ ಇದೇ ಚಿಕ್ಕಬಳ್ಳಾಪುರ SLC ರ್ಯಾಂಕಿಂಗ್ ಅಲ್ಲಿ 5ನೇ ಪ್ಲೇಸ್ ಅಲ್ಲಿ ಏನೋ ಇತ್ತು. ಇವತ್ತು ಮೇಲೆ ಹೋಗಿದೆ. 13-14 ಇರಬೇಕು SLC ಲೀಸ್ಟ್ ಅಲ್ಲಿ. ಅಂದ್ರೆ ನೀವು ಹೇಳ್ತೀರ, ನೀವು ಎಲೆಕ್ಷನ್ ಇದ್ರಲ್ಲಿ ಮಾತಾಡ್ತಾ ಇದ್ದೀರಾ ಅಂತ. ಸಿಂಗಲ್ ಡಿಜಿಟ್ ಅಲ್ಲಿ ಇರೋದು ಡಬಲ್ ಡಿಜಿಟ್ ಬಂದಿದೆ, ಜಾಸ್ತಿ ಆಯ್ತಲ್ಲ. ಹೆಂಗೆ ಮೇಲೆ ಹೋಗಕ್ ಸಾಧ್ಯ? ನಂಬರ್ ಜಾಸ್ತಿ ಆಯ್ತಲ್ರಿ. ಅಂದ್ರೆ ನಿಮ್ಮ ಹತ್ರ 5 ರೂಪಾಯಿ ಇದೆ. ಒಬ್ಬ ರಾಜಕಾರಣಿನ ಹಂಗೆ ನೋಡ್ಬೇಕು, ಡಬಲ್ ಡಿಜಿಟಲ್ 5 ರೂಪಾಯಿ ಇತ್ತು ಫಸ್ಟ್. ಓಕೆ, ನನ್ನ ಹತ್ರ 13 ರೂಪಾಯಿ ಇದೆ. ಯಾರ ಹತ್ರ ಜಾಸ್ತಿ ಇದೆ? ಯಾರು ದೊಡ್ಡವರು? 13 ರೂಪಾಯಿ ದೊಡ್ಡವರು. ಮತ್ತೆ ಇದೆಲ್ಲ ಆಗಿರೋದು ಯಾವಾಗ್ರಿ? ಯಾವಾಗ ಆಗಿರೋದು ಇವೆಲ್ಲ? ಓಕೆ, ಪ್ರದೀಪ್ ಈಶ್ವರ್ ಅವ್ರು ಬಂದ ಮೇಲೆ ಈ ತರ ಮಹತ್ತರವಾದ ಕೆಲಸಗಳು ನಡೀತಾ ಇದೆ. ಕಷ್ಟಪಟ್ಟು ಮಾಡ್ತಾ ಇದ್ದಾರೆ ಅವರು.
ನೀವು ನೋಡಿ ಇವಾಗ ಅಂದ್ರೆ ಈಗ ಅಲ್ಲಿ ಜನ ಹೇಳ್ತಿರೋದು ಅಂದ್ರೆ ರಕ್ಷಾರಾಮಯ್ಯ ಸೋಲಕ್ಕೆ ಬಿಜೆಪಿ ಅವ್ರ ಕಾರಣ ಅಲ್ಲ, JDS ಅವ್ರ ಕಾರಣ ಅಲ್ಲ, ಪ್ರದೀಪ್ ಈಶ್ವರ್ ಆಡಿದ ಮಾತುಗಳ ಕಾರಣ ಅಂತ. ಈಗ ಆಯ್ತು. ಅಂದ್ರೆ ನೀವು ಒಪ್ಪಲ್ಲ ಅದು? ಆಯ್ತು, ಈಗ ನಿಮ್ ಲೆಫ್ಟಲ್ಲಿ ಹಂಗ್ ಬರ್ತಾ ಇದ್ದೀರಲ್ಲ, ಈಗ ನೀವು ಪ್ರದೀಪ್ ಈಶ್ವರ್ ಅವ್ರು ಹಂಗೆ ಹೇಳಿದ್ರು ಅಂತ. ಈಗ ಪ್ರದೀಪ್ ಈಶ್ವರ್ ಅವರಿಗೆ ನಮ್ಮ ಸ್ಟುಡಿಯೋದಿಂದ ನಾವು ಒಂದು ಸವಾಲ್ ಹಾಕೋಣ. ಪ್ರದೀಪ್ ಈಶ್ವರ್ ಅವರೇ, ನೀವು ಹೇಳಿರುವುದನ್ನು ನೀವು ಸಮರ್ಥಿಸಿಕೊಳ್ಳುವುದಾದರೆ ನಿಮ್ಮ ಜೊತೆಗೆ ನಾವು ನೇರ ಪ್ರಸಾರ ಲೈವ್ನಲ್ಲಿ ಕೂತು ಇಂಟರ್ವ್ಯೂ ಮಾಡಿ ನೀವೇ ಸರಿ ಎಂದು ನೀವು ಬಿಂಬಿಸಿಕೊಳ್ಳಲು ನಾವು ವೇದಿಕೆಯನ್ನು ಕೊಡುತ್ತಿದ್ದೇವೆ. ನಮ್ದೊಂದು ಸವಾಲು. ಬಂದ್ಬಿಡ್ತಾರ ಹಂಗೆ ಸುಧಾಕರ್ ಹೇಳ್ಬಿಡ್ತಾರ? ಬಂದ್ಬಿಡ್ತಾರ ಹಂಗೆ ಸುಧಾಕರ್ ಹೇಳ್ಬಿಡ್ತಾರ? ನಾನು ಹೇಳೋದು, ಈಗ ಹೆಂಗೆ ಪ್ರದೀಪ್ ಈಶ್ವರ್ ಅವರು ಸುಧಾಕರ್ ಅವ್ರು ಒಪ್ಕೊಂಡಿಲ್ಲ, ಆ ಕಾರಣಕ್ಕೋಸ್ಕರ ನಾನು ಒಪ್ಕೊಳ್ಳಲ್ಲ ಅಂತಾರಲ್ಲ, ಹಂಗೆ ನಾನಿವಾಗ ನನ್ನ ಪ್ರಕಾರ ಪ್ರದೀಪ್ ಈಶ್ವರ್ ಅವರಿಗೆ ತಲುಪುತ್ತೆ. ಪ್ರದೀಪ್ ಈಶ್ವರ್ ಅವ್ರು ಬರ್ತಾರ್ರಿ. ನಿಮ್ಗೆ ನನಗೆ ನಿಮ್ಮನ್ನ ನೋಡ್ತಾ ಇದ್ರೆ ಪ್ರದೀಪ್ ಈಶ್ವರ್ ಅವ್ರಿಗಿಂತ ಜಾಸ್ತಿ ಕಾನ್ಫಿಡೆನ್ಸ್ ಇದ್ದಂಗೆ ಕಾಣಿಸ್ತಾ ಇದೆ. ನಿಮ್ ಪ್ರದೀಪ್ ಈಶ್ವರ್ ಅವರ ಭಾಷಣಗಳನ್ನ ನೋಡಿ ಹೌದು ಅಂದವ್ ನೀವು ಪ್ರೇರೇಪಿತರಾಗಿದ್ದೀರಿ, ಇನ್ಫ್ಲೂಯೆನ್ಸ್ ಆಗಿದ್ದೀನಿ. ನೀವು ನೋಡಿ ಬೇಕಾರೆ ವಿಧಾನಸಭಾ ಎಲೆಕ್ಷನ್ ಮುಗಿದಾಗ ಯಾರ ಬಗ್ಗೆನೂ ಪೋಸ್ಟ್ ಹಾಕಿಲ್ಲ ನಾನು. ದ ಓನ್ಲಿ ಪರ್ಸನ್ ಐ ಹ್ಯಾವ್ ಪೋಸ್ಟೆಡ್ ಇಸ್ ಪ್ರದೀಪ್ ಈಶ್ವರ್. ಓಕೆ, ಈ ಮನುಷ್ಯ ಏನೋ ಮಾಡೋ ತರ ಕಾಣ್ತಾ ಇದೆ. ಓಕೆ, ಈ ಮನುಷ್ಯನಲ್ಲಿ ಏನೋ ಹುರುಪಿದೆ. ಅಂದ್ರೆ ರಾಜೀನಾಮೆ ಕೊಟ್ಟಿಲ್ಲ ಅಂದ್ರೆ ಆ ಪೋಸ್ಟರ್ನೆಲ್ಲ ಡಿಲೀಟ್ ಮಾಡ್ಬೇಕು ನೀವು. ಅದ್ರ ಜೊತೆಗೆ ಇನ್ನ ಅವ್ರನ್ನ ಮಾದರಿಯಾಗಿ ತಗೊಳಂಗಿಲ್ಲ ನೀವು. ಯಾಕೆ ಮಾದರಿಯಾಗಿ ತಗೊಳಂಗಿಲ್ಲ? ರಾಜೀನಾಮೆ ಕೊಟ್ರೆ ಮಾತಪ್ಪಂಗ ಆಯ್ತಲ್ಲ. ಈಗ ನಿಮ್ ಪ್ರಕಾರ ಅವ್ರು ಇವಾಗ ನೆಕ್ಸ್ಟ್ ಇವಾಗ ವಿಧಾನಸಭಾ ಎಲೆಕ್ಷನ್ ಬರ್ತದೆ, ನೆಕ್ಸ್ಟ್ ಏನ್ ಸೋತು ಬಿಡ್ತಾರ ಜನ? ಈಗ ರಾಜೀನಾಮೆ ಕೊಟ್ಟು ನಾಳೆ ಎಲೆಕ್ಷನ್ ಹೋದ್ರೆ ಗೆಲ್ಸಲ್ಲ ಅಂತ ಕೂತವ್ರೆ. ಏನ್ ಇದೇ ಮಾತಲ್ವಾ? ಇದೇ ಮಾತು. ಪ್ರದೀಪ್ ಈಶ್ವರ್ ಅವರೇ, ರಿಸೈನ್ ಮಾಡಿ ಬೈ ಎಲೆಕ್ಷನ್ ಹೋಗಿ ಗೆದ್ದು ತೋರಿಸಿ. ನೀವು ಹೇಳ್ತೀನಿ ಇವ್ರಿಗೆ ಇಂಥವ್ರಿಗೆಲ್ಲ ನೀವು ಉತ್ತರ ಕೊಡ್ಬೇಕು. ಪ್ರದೀಪ್ ಈಶ್ವರ್ ಅವರೇ, ಇಂಥವ್ರಿಗೆ ಉತ್ತರ ಕೊಡ್ಬೇಕು ನೀವು. ಏನ್ ಇಷ್ಟು ಸಲೀಸಾಗಿ ಮಾತಾಡ್ತಾರೆ ಇವರು? ನೀವು ಇವಾಗ ವಾಪಸ್ ನಿಂತ್ರೆ ಗೆಲ್ಲಲ್ಲ ಅಂತ ಹೇಳ್ತಾರಲ್ಲ. ನಮ್ಮಂತ ನಿಮ್ಮ ಅಭಿಮಾನಿಗಳಿಗೆ ಎಷ್ಟು ಉರಿಬೇಡ, ಎಲ್ಲೆಲ್ಲಿ ಉರಿಬೇಡ. ದಯವಿಟ್ಟು ಮಂಜು ಅವರೇ ನೋಡಿ, ನಾನು ಸೀರಿಯಸ್ ಆಗಿ ಹೇಳ್ತಾ ಇದೀನಿ. ಬೀಯಿಂಗ್ ಎ ಫ್ಯಾನ್ ಆಫ್ ಪ್ರದೀಪ್ ಈಶ್ವರ್, ಅವ್ರು ರಾಜೀನಾಮೆ ಕೊಡ್ತಾರೆ. ರಾಜೀನಾಮೆ ಕೊಟ್ಟು ಬೈ ಎಲೆಕ್ಷನ್ ನಿಂತು ಕೊಡೋದಾಗಲ್ಲ. ಮತ್ತೆ ಓದ್ಸಲಿಗಿಂತ ಜಾಸ್ತಿ ಲೀಡಲ್ ಗೆಲ್ತಾರೆ. ಯಾವುದೇ ಕಾರಣಕ್ಕೂ ಆಗಲ್ಲ, ಯಾವುದೇ ಕಾರಣಕ್ಕೂ ಆಗಲ್ಲ. ನಾನು ಜನ ಹೇಳ್ತಿರೋದನ್ನ ಹೇಳ್ತಾ ಇದ್ದೀನಿ, ನೀವು ಒಬ್ಬ ಅಭಿಮಾನಿಯಾಗಿ ಹೇಳ್ತಾ ಇದ್ದೀರಾ. ಅದೇ ಜನ ರೀ ಓಟ್ ಹಾಕಿ ಗೆಲ್ಸಿರೋದು. ಅದೇ ಜನ ಇವಾಗ ಸುಧಾಕರ್ ಅವ್ರಿಗೆ 21,000 ಲೀಡ್ ಕೊಟ್ಟಾರಲ್ಲ. ಯಾವ ಎಮ್ ಎಲ್ ಎ ಇಷ್ಟೆಲ್ಲ ಗೆದ್ರಲ್ಲ, ಯಾವ MLA ಹೋಗಿ ಮನೆಗೆ ಹೋಗಿ ಒಳಗ್ ಕೂತು ಊಟ ಮಾಡಿ ತಿಂಡಿ ತಿನ್ಸಿ ಏನ್ ಕೆಲಸ ಆಗ್ಬೇಕು ಏನಾಗ್ಬೇಕು ಹೇಳಿ ಅಂದ್ಬಿಟ್ಟೆ ತಗೊಳ್ಳೋ ಗೌರ್ಮೆಂಟ್ ಕೆಲಸ ತಗೊಳ್ಳೋ ಕೊಡ್ಸ ಇವ್ರಿಗೆ ಗೌರ್ಮೆಂಟ್ ಕೆಲಸ ಯಾರು ಮಾಡಿದ್ದಾರೆ? ಸಿಕ್ಕಾಯ್ತಾ ಅವ್ರಿಗೆಲ್ಲ? ಯಾರು ಸಿಕ್ಕಾಯ್ತಾ ಬಿಡ್ತಾ ಹೇಳಿಲ್ವಾ? ಹೇಳ್ಬಿಟ್ರೆ ನೋಡಿ, ನನಗೆ ಇದೇ ಹೇಳ್ತಾ ಇರೋದು. ಅದನ್ನ ನೀವು ಹುಡ್ಕೊಳ್ಳಿ, ಸಿಕ್ಕಾಯ್ತಾ ಇಲ್ಲ ಅಂತ ಹೇಳಿ. ಸಿಕ್ಕಿಲ್ಲ ಅಂತ ಯಾರಾದ್ರೂ ಬಂದು ಹೇಳಿದ್ರ ನಿಮ್ಗೆ? ಅಲ್ಲ, ಹೌದು, ಸಿಕ್ಕಿದೆ ಅಂತ ಯಾರು ಬಂದು ಹೇಳಿಲ್ವಲ್ಲ. ಸುಮ್ಮನೆ ನೀವು ಯಾರ್ಯಾರ್ದೋ ಮಾತು ಕಟ್ಕೊಂಡು ಅದಿಲ್ ಬಿದಿಲ್ ಹೋಗೋರ್ದೆಲ್ಲ ನೀವು ಹಂಗೆ ಹೇಳಿದ್ರೆ ನಂಗೆ ಬೇಜಾರಾಗಿಲ್ಲ. ಇಲ್ಲ, ಅವರೆಲ್ಲ ಪ್ರದೀಪ್ ಈಶ್ವರ್ ಅವ್ರಿಗೆ ಓಟ್ ಹಾಕಿರೋರು. ನೋಡಿ, ಒಂದು ವಿಷಯ ನೀವು ಹೇಳ್ತೀವಿ, ಯಾರೋ ನನಗೆ ಹೇಳಿದ್ರು, ರೀ ರಸ್ತೆಗಳಲ್ಲಿ ಗುಂಡಿ ಬಿದ್ದಿದ್ದಾವೆ ಚಿಕ್ಕಬಳ್ಳಾಪುರದಲ್ಲಿ, ಯಾರಿಗಾದ್ರೂ ಇಲ್ಲಿ ಬಂದು ಪ್ರದೀಪ್ ಈಶ್ವರ್ ಒಂದು ಕೆಲಸ ಮಾಡ್ತಾ ಇಲ್ಲ ಅಂತ ಯಾರೋ ಹೇಳಿದ್ ಬೈಟ್ ಕೇಳಿದೆ ನಾನು. ರೀ, ನಿಮಗೆ ಕಾಳಜಿಗೆ ಅರ್ಥ ಆಗಲ್ವಲ್ರಿ? ರಸ್ತೆಗಳಲ್ಲಿ ಗುಂಡಿ ಇರಲ್ಲ, ಎಲ್ಲ ನೀಟ್ ರಸ್ತೆಗಳಿರುತ್ತೆ. ಏನ್ ಮಾಡ್ತಾರೆ ಜನ? ಹುಚ್ಚುಚ್ಚುನಂಗೆ ವೇಗವಾಗಿ ಗಾಡಿ ಓಡಿಸೋದು, ಆಕ್ಸಿಡೆಂಟ್ ಮಾಡ್ಕೊಳ್ಳೋದು. ಇವತ್ತು ಚಿಕ್ಕಬಳ್ಳಾಪುರದಲ್ಲಿ ಆಕ್ಸಿಡೆಂಟ್ ಆಗ್ತಾ ಇದೆಯಾ? ಜನ ಗುಂಡಿ ಇದೆ ಅನ್ನೋ ಕಾರಣಕ್ಕೆ ನಿಧಾನಕ್ಕೆ ಓಡಾಡ್ತಾ ಇದ್ದಾರೆ. ಗುಂಡಿ ತಪ್ಪಿಸ್ಕೊಳಕ್ ಹಿಂಗೆ ಹೋಗ್ತಾ ಇದಾರೆ. ಯಾವ ತರ ಹೋಗ್ತಾ ಇದಾರೆ? ಯಾರು ಅದನ್ನೆಲ್ಲ ಆ ಸಾಧನೆ ಮಾಡಿರೋದು ಯಾರೇ? ಚಿರತೆ ತರ ನೇರವಾಗಿ ಹೋಗೋದ್ ಬೇಕಾಗಿಲ್ಲ ನಿಮ್ಗೂ. ಯಾವ ತರ ಹಿಂಗ್ ಹೋಗ್ಬೇಕು? ಅಲ್ಲ ರೀ, ಹೋಗಿ ಗುದ್ಕೊಂಡು ಹೆಚ್ಚು ಕಮ್ಮಿ ಆದ್ರೆ ಪಾಪ ಸಾವಿನ ಮನೆಗೆ ಹೋಗ್ಬೇಕಾಗಿರೋದು ಅದೇ ಪ್ರದೀಪ್ ಈಶ್ವರ್ ಅವರು. ಅವ್ರು ಸಾವಿನ ಮನೆಗೆ ಹೋಗಿ ಕುತ್ಕೋಬೇಕಾ? ಅಲ್ಲಿ ಯಾವ್ದಾದ್ರು ಕೆಲಸಗಳಾಗಬೇಕು ಅಥವಾ ಪ್ರೆಸ್ ಮೀಟ್ ಅಲ್ಲಿ ಭಾಷಣಗಳನ್ನ ಮಾಡಬೇಕು. ಇವರು ಯಾರ್ದದು ನಮ್ಮ ಶಿಕ್ಷಣ ಸಚಿವರು ಮಧು ಬಂಗಾರಪ್ಪನವರ ಕಟಿಂಗ್ ಬಗ್ಗೆ ಇವ್ರು ಮಾತಾಡಿದ ತಕ್ಷಣ, ವಿಜಯೇಂದ್ರ ಮಾತಾಡಿದ ತಕ್ಷಣ ಅದ್ರ ಬಗ್ಗೆ ಪ್ರೆಸ್ ಮೀಟ್ ಮಾಡಿ ಮಾತಾಡಬೇಕು. ಅದನ್ನೆಲ್ಲ ಮಾಡಕ್ಕೆ ಯಾರಿಗೆ ಕೊಡ್ತಾರೆ ಟೈಮು? ಒಬ್ಬ ಮಾನ್ಯ ಶಾಸಕ, ರೆಸ್ಪೆಕ್ಟ್ ಕೊಡಿ. ಇಲ್ಲ, ಈಗ ಶಾಸಕ, ಈಗ ನೀವೇ ಹೇಳ್ತಿರಂಗೆ ರಾಜೀನಾಮೆ ಕೊಟ್ಮೇಲೆ ಮಾಜಿ ಶಾಸಕ ಆದ್ರಲ್ಲ. ನಿಜವಾಗ್ಲೂ ಹೇಳ್ತೀನಿ ಅಂತಂದ್ರೆ ಅವರು ರಾಜೀನಾಮೆ ಕೊಟ್ರೆ ನಂಗೆ ತುಂಬಾ ಬೇಜಾರಾಗುತ್ತೆ. ಯಾಕೆ ಅಂತಂದ್ರೆ ರಾಜ್ಯ ಒಂದು ಒಳ್ಳೆ ಶಾಸಕನ ಕಳ್ಕೋತು ಅಂತ. ಆದ್ರೆ ಕೊಟ್ಟಿಲ್ಲ ಅಂದ್ರೆ ಇನ್ನೂ ಬೇಜಾರಾಗುತ್ತೆ. ಯಾಕಂತಂದ್ರೆ ನಮ್ಮ ಅಣ್ಣ ಮಾತು ತಪ್ಪಿಟ್ರು ಅಂತ. ಅದೇ ನನಗೆ ಬೇಜಾರಾಗುತ್ತೆ ಕೊಟ್ಟಿಲ್ಲ ಅಂದ್ರೆ. ಇಲ್ಲ, ನೀವು ನೋಡಿ, ಬೇಜಾರಾಗುತ್ತೆ. ಬೇಜಾರ್ ಬೇರೆ, ನಮ್ ಬೇಜಾರ್ ಬೇರೆ ರೀ. ನಾವು ಅವ್ರನ್ನ ಕಳ್ಕೊತೀವಿ ಇನ್ನೂ ಬೇಜಾರಷ್ಟೇ. ಕಳ್ಕೊಂಡ್ರೆ ನಮ್ಗೇನಿಲ್ಲ ರೀ. ಬೈ ಎಲೆಕ್ಷನ್ ನಡೆಯುತ್ತೆ. ಬೈ ಎಲೆಕ್ಷನ್ ನೀವೇನಂದ್ರೆ ಇವಾಗ ನಿಂತ್ರೆ ಸೋಲ್ತಾರ. ಪ್ರದೀಪ್ ಈಶ್ವರ್ ಅವ್ರು ಹೇಳಿದ್ರು MP ಸೀಟ್ಗೆ ಅವ್ರು ಇವಾಗ ಸುಧಾಕರ್ ರಾಜೀನಾಮೆ ಕೊಡ್ಲಿ, ನಾನು MLA ಸೀಟ್ ರಾಜೀನಾಮೆ ಕೊಡ್ತೀನಿ, ಮತ್ತೆ ನಿಲ್ಲೋಣ ಅಂತ ಹೇಳಿದ್ರು. ಆದ್ರೆ ಅಲ್ಲಿ ಕಾರ್ಯಕರ್ತರು ಜನರು ಏನ್ ಹೇಳ್ತಾರೆ ಗೊತ್ತಾ? ಸುಧಾಕರ್ ನಿಲ್ಲದ್ ಬೇಡ, ಪ್ರದೀಪ್ ಈಶ್ವರ್ ಮತ್ತೆ ನಿಲ್ಲಲಿ, ಯಾರು ಸಾಮಾನ್ಯ ಪ್ರಜೆಂಗ್ ಕರ್ಕ ಬಂದು ನಿಲ್ಸ್ಬಿಟ್ಟು ಗೆಲ್ಸ್ತೀವಿ ಅಂತ ಅವ್ರ ಜನ.
ನೋಡಿ ಇವೆಲ್ಲ ಒಂದು 12-13 ತಿಂಗಳು ಸರ್ಕಾರ ಅಷ್ಟೇ ಆಗಿರೋದು, ಇನ್ನು ಮಾತಾಡಬೇಡಿ, ಹಂಗೆ ಆಗಿರೋದು, ಹಂಗೆ ಜನ ಹೇಳ್ತಿರೋದು ಹಂಗೆ. ನನಗೆ ನನ್ ಕೋಪ ಬಂದ್ರೆ ಮತ್ತೆ ನಾನು ಪ್ರದೀಪಿನ ನಾನು ಒಳ್ಳೆ ತೆಲುಗು ಫಿಲ್ಮ್ ಡೈಲಾಗ್ ಹೊಡಿತೀನಿ, ತಡ್ಕೊಳಲ್ಲ ನೀವು ಆಮೇಲೆ ಅಷ್ಟೇ. ಅರ್ಥ ಆಯ್ತಾ? ಇದನ್ನು ಜನ ಹೇಳ್ತಾವ್ರೆ, ನಾನು ಇದನ್ನು ಜನ ಏನ್ ಹೇಳ್ತಾವ್ರೆ ಬರೀ ಪಿಕ್ಚರ್ ಅಷ್ಟೇ ಡೈಲಾಗ್. ನೈಟ್ ಪಿಕ್ಚರ್ ನೋಡ್ಕೊಂಡ್ ಬಂದಿದ್ದೀನಿ, ಇವಾಗ ಡೈಲಾಗ್ ಬಾರಿಸ್ತೀನಿ. ಇಲ್ಲ ಅವ್ರು ಜನ ಹೇಳ್ತಾವ್ರೆ. ಹಲೋ ಎಕ್ಸ್ಕ್ಯೂಸ್ ಮೀ, ಅದನ್ನ ಹೇಳ್ತಾರೆ, ಸಾವಿರ ಇರ್ಬೋದು ಆಯ್ತಾ, ನೀವ್ ಇಲ್ಲಿ ಏನೇ ಮಾತಾಡ್ಬೋದು, ನಾನ್ ಡೈಲಾಗ್ ಹೊಡೆದೆ ಅಂತ ಇಟ್ಕೊಳ್ಳಿ, ಚಪ್ಪಾಳೆ ಹೊಡಿತಾರಲ್ಲ ಜನ, ಅರ್ಥ ಆಯ್ತಾ? ಅಲ್ಲಿ ಹೊಡಿತಾರೆ ಮತ್ತೆ ಅದಾಗ. ಈಗ ನೀವೆಲ್ಲ ಚಪ್ಪಾಳೆ ಹೊಡೆಯೋರು ಓಟ್ ಸಾಧ್ಯನೇ ಇಲ್ಲ. ಈಗ ಆಗಲ್ಲ. ಅವಾಗ ಏನ್ ಅನ್ಕೊಂಡ್ಬಿಟ್ರು, ನಿಮ್ ಪ್ರಕಾರ ನೀವ್ ಏನ್ ಮಾಡಿಲ್ಲ ಪ್ರದೀಪ್? ಏನು ಮಾಡಿಲ್ಲ, ಸುಮ್ನೆ ಏನಾದ್ರು ಹೇಳಕ್ಕೆ. ಅಂದ್ರೆ ಈಗ ಮೊನ್ನೆ ಜನರನ್ನ ಮಾತಾಡ್ತಿರ್ಬೇಕಾದ್ರೆ ಹೇಳಿದ್ರು, ಯಾವ್ದೋ ಒಂದು ಬಿಲ್ಡಿಂಗ್ ಕಟ್ಸಿದ್ರಂತೆ ಸುಧಾಕರ್ ಅವರು MLA ಆಗಿದ್ದಾಗ, ಮಿನಿಸ್ಟರ್ ಆಗಿದ್ದಾಗ ಚಿಕ್ಕಬಳ್ಳಾಪುರದಲ್ಲಿ, ಲಾಸ್ಟ್ ಬಿಜೆಪಿ ಗೌರ್ಮೆಂಟ್ ಅಲ್ಲಿ. ಅದಕ್ಕೊಂದು ಸುಣ್ಣ ಹೊಡ್ಸಕ್ಕೂ ಆಗಿಲ್ಲ ಒಂದು ಪ್ರದೀಪ್ ಈಶ್ವರ್ಗೆ ಚಿಕ್ಕಬಳ್ಳಾಪುರದಲ್ಲಿ. ಅದಕ್ಕೆ ಸುಧಾಕರ್ ಅವ್ರು ಕಟ್ಸೋ ಬಿಲ್ಡಿಂಗಿಗೆ 1.5 ವರ್ಷದಿಂದ ಸುಣ್ಣ ಹೊಡ್ಸಕ್ಕಾಗಿಲ್ಲಂತೆ. ಹಲೋ, ಏನಕ್ಕೆ ಸುಣ್ಣ ಹೊಡ್ಸಿಲ್ಲ ಅಂತ ಗೊತ್ತಾ ನಿಮ್ಗೆ? ಯಾಕೆ? ಸುಧಾಕರ್ ಅವರು ಕೆಲಸನ ಕಂಪ್ಲೀಟ್ ಮಾಡಿ ಹೋಗಿಲ್ಲ ಅಂತ ಜನಕ್ಕೆ ತೋರ್ಸಕ್ಕೋಸ್ಕರ ಹಂಗೆ ಇಟ್ಟಿದ್ದಾರೆ. ಅಂದ್ರೆ ಬಿದೋಗ್ಬಿಡ್ಲಿ ಬಿಲ್ಡಿಂಗ್. ಇದೊಳ್ಳೆ ಕತೆ ಆಯ್ತು. ಅಷ್ಟೆಲ್ಲ ಮಾಡಿದವ್ರು ಸುಣ್ಣ ಯಾಕೆ ಹೊಡ್ಸೋಗಿಲ್ಲ, ನೋಡಿ ಸುಧಾಕರ್ ಸುಣ್ಣ ಹೊಡ್ಸಿಲ್ಲ ಅಂತ ತೋರ್ಸಕ್ಕೋಸ್ಕರ ಇಟ್ಟಿರೋದು. ಆಹಾ, ನೀವೇ ಬುದ್ಧಿವಂತ್ರಿ, ಏನ್ ಸುಣ್ಣ ಹೊಡ್ಸಕ್ಕಾಗಲ್ಲ ಅನ್ಕೊಂಡ್ಬಿಟ್ಟಿದ್ದೀರಾ? ಇನ್ನೇನಾಗಿಲ್ಲ ಹೇಳಿ, ಇನ್ನೇನಾಗಿಲ್ಲ ಹೇಳಿ. ಏನು ಆಗೇ ಇಲ್ಲ. ಜನರಲ್ ಅಲ್ಲ, ನೀವೇ ಹೇಳಿದ್ರಲ್ಲ, ಗುಂಡಿ ಮುಚ್ಚಿಲ್ಲ ಸುಣ್ಣ ಹೊಡೆದಿಲ್ಲ ಬಿಲ್ಡಿಂಗ್ ಸುಣ್ಣ ಹೊಡೆದಿಲ್ಲ. ಸುರಕ್ಷತೆ ಮುಖ್ಯ. ನಾವು ಇವಾಗ ನೀವು ಗುಂಡಿ ಎಲ್ಲ ಮುಚ್ಚಿಸ್ಬಿಡ್ತೀರಾ, ಅಲ್ಲಿ ಒಂದು ಕಾರ್ ಒಂದು ಬೈಕ್ ಡಿಕ್ಕಿ ಹೊಡೆದ್ರೆ ಜನ ಉಗಿಯೋದು ಯಾರಿಗೆ? ಹಂಗಾರೆ ಚಿಕ್ಕಬಳ್ಳಾಪುರದಲ್ಲಿ ಎಲ್ಲರೂ ರೋಡ್ ಟ್ಯಾಕ್ಸ್ ಕಟ್ಟಕ್ಕೆ ಹೇಳ್ಬೇಡಿ. ಯಾಕೆ? ಗಾಡಿಗಳಿಗೆ ತಗೋಬೇಕಾರೆ ಶೋರೂಮಿಂದ ರೋಡ್ ಟ್ಯಾಕ್ಸ್ ಕಟ್ಟೋದು ನೈಸ್ ಆಗಿರ್ಬೇಕು ಅಂತ. ರೋಡ್ ಟ್ಯಾಕ್ಸ್ ಕಟ್ಟೋದು ಸಾಯ್ಲಿ ಅಂತಲ್ಲ, ಜೀವ ಉಳಿಲಿ ಅಂತ. ಅರ್ಥ ಆಯ್ತಾ? ಜೀವ ಉಳಿಸ್ತಾ ಇರೋದು ಯಾರು? ನಮಗ್ ನೈಸ್ ಆಗಿರ್ಬೇಕು ರೋಡ್. ಏನಕ್ಕೆ ನೈಸ್ ಆಗಿರ್ಬೇಕು? ಏನಕ್ಕೆ ನೈಸ್ ಆಗಿ? ಏನಲ್ಲೇನ ಅದಕ್ಕೆ ಅನ್ನ ಸಾರ್ ಬಡ್ಸ್ಕೊಂಡು ಅದಕ್ಕೆ ಊಟ ಹಾಕಿರೋದು ಅದಕ್ಕೆ. ನಾವು ನೀವು ಓಟ್ ಹಾಕಿರೋದು ಅದಕ್ಕೆ ಅಂತಂದ್ರೆ ಅದು ನಿಮ್ ಪ್ರಾಬ್ಲಮ್, ನಿಮ್ಗೆ ಅರ್ಥ ಆಗಿಲ್ಲ ಅದು. ಅಲ್ಲ, ನೈಸ್ ಮಾಡ್ತೀನಿ ಅಂದಿದ್ರು ಅವರು. ನೈಸ್ ಆಗೇ ಮಾಡ್ತಾವ್ರಲ್ಲ. ಏನ್ ಮಾಡ್ತಾವ್ರ ನೈಸ್ ಆಗಿ? ನೈಸ್ ಆಗಿ ಭಾಷಣಗಳು ಮಾಡ್ತಾ ಇಲ್ವಾ? ನೈಸ್ ಆಗಿ ಜನಗಳ ಎದುರುಗಡೆ ಕುತ್ಕೊಂಡು ವಿಚಾರಗಳನ್ನ ಚರ್ಚೆ ಮಾಡ್ತಾ ಇಲ್ವಾ? ಭಾಷಣ ಮಾಡಿದ್ರೆ ರೋಡಲ್ಲಿ ಗುಂಡಿ ಮುಚ್ಚುತ್ತಾ, ಬಿಲ್ಡಿಂಗ್ ಸುಣ್ಣ ಬಳ್ಕೊಳತ್ತಾ? ನೋಡಿ, ನೀವು ಹಿಂಗೆಲ್ಲ ಮಾತಾಡೋದು ಸರಿಯಲ್ಲ. ನೀವು ಅವರ ಒಂದೇ ಸಲಕ್ಕೆ ಸುಧಾಕರ್ ಅಂತ ಘಟಾನುಘಟಿಯನ್ನ ಸೋಲ್ಸೋದೇನು ಆಟ ಅಲ್ಲ. ಅವ್ರನ್ನ ಸೋಲ್ಸಿ ಅಲ್ಲಿಗೆ ಬಂದು ಬರೀ 20,000 ಲೀಡ್ ಅಷ್ಟೇ ತಗೊಂಡ್ರದ್ ಸುಧಾಕರ್. ನಿಮಗ್ ಗೊತ್ತಾಗ್ಬೇಕಿತ್ತು, ಪ್ರದೀಪ್ ಈಶ್ವರ್ ಇರ್ಲಿಲ್ಲ ಅಂದಿದ್ರೆ ಅಲ್ಲಿ ನಿಮ್ಗೆ ಗೊತ್ತಿಲ್ಲ 1.5, 2 ಲಕ್ಷ, 3 ಲಕ್ಷ, 7 ಲಕ್ಷ, 8 ಲಕ್ಷ ಲೀಡ್ ಬಂದ್ಬಿಟ್ಟಿರೋದು ಅಪೋಸಿಟ್ಗೆ. ರಕ್ಷಾರಾಮಯ್ಯ ಒಂದೇ ಕ್ಷೇತ್ರದಲ್ಲಿ ಅಲ್ಲಷ್ಟು ಓಟ್ ಇದೆಯಾ ಇಲ್ಲ ಗೊತ್ತಿಲ್ಲ, ಬಟ್ ತಂದಿರೋರು ಇವರು ಬೇರೆಯವರು. ಇವರು ಪ್ರದೀಪ್ ಈಶ್ವರ್ ಇರೋದಕ್ಕೆ ಅದು ಬರೀ 20-21,000. ಇಲ್ಲ ಜನ ಹೇಳ್ತಾವ್ರೆ ಪ್ರದೀಪ್ ಈಶ್ವರದ್ದು ಬರೀ ಮಾತು, ಕೆಲಸ ಇಲ್ಲ ಅಂದ್ರೆ ಬರೀ ಮಾತು. ಪ್ರಕಾರ ಮಾತಾಡ ಯಾವುದೇ ಕಾರಣಕ್ಕೂ ಕೆಲಸ ಇಲ್ಲ ಅಂದ್ರೆ ನಿಮ್ ಪ್ರಕಾರ. ಈಗ ಪ್ರದೀಪ್ ಈಶ್ವರ್ ಏನಾದ್ರು ಆ ಕ್ಷೇತ್ರದಲ್ಲಿ ಸುಮ್ನೆ ಇದ್ದಿದ್ರೆ, ಬಾಯಿಗೆ ಬೀಗ ಹಾಕೊಂಡು ಸುಮ್ನೆ ಇದ್ದಿದ್ರೆ, ರಕ್ಷಾರಾಮಯ್ಯ ಇವತ್ತು ಸುಧಾಕರ್ ವಿರುದ್ಧ ಗೆದ್ದಿ ಹಾರ ಹಾಕೊಂಡು ಚಿಕ್ಕಬಳ್ಳಾಪುರದಲ್ಲಿ ಡ್ಯಾನ್ಸ್ ಮಾಡ್ಬಿಟ್ರು ಅಂತ ನಾನು ಹೇಳ್ತಿಲ್ಲ, ಜನನೇ ಹೇಳ್ತಾವ. ಆಯ್ತಪ್ಪ, ನಿಮ್ ವಿಷಯಕ್ಕೆ ಬರ್ತೀನಿ. ಪ್ರದೀಪ್ ಈಶ್ವರ್ ಗೆದ್ದಿದ್ಯಾಕೆ? ಡೈಲಾಗ್ ಗೆಲ್ಬೇಕಾದ್ರೆ ಇದು ನಾನು ಹೇಳ್ತಿಲ್ಲ, ಅವ್ರು ಹೇಳ್ತಾರೆ. ಡೈಲಾಗ್ ಹೊಡೆದ್ ಗೆದ್ದಿರೋದು. ಈಗ ಗೆದ್ದ ಮೇಲೆ ಡೈಲಾಗ್ ಹೊಡೆಯೋದು ನಿಲ್ಸ್ಬಿಟ್ರೆ, MLA ಗಾಂಚಲಿ ಈಗ ಡೈಲಾಗ್ ಹೊಡಿತಿಲ್ಲ ನೋಡು, ಇವಾಗ ನಿಲ್ಸ್ಬಿಟ್ಟ. ಎಷ್ಟು ಡೈಲಾಗ್ ಹೊಡೆದ್ಬಿಟ್ಟು ಗೆದ್ಬಿಟ್ಟು ಇವಾಗ MLA ಆದ್ಮೇಲೆ ಡೈಲಾಗ್ ಹೊಡಿಯೋದೇ ನಿಲ್ಸ್ಬಿಟ್ರೆ ನಮ್ಮ MLA ಹಿಂಗ್ ಮೋಸ ಮಾಡ್ಬೋದಾ ಅಂತ ಜನ ಅನ್ಕೋತಾರ ಅನ್ಕೊಳಲ್ವೋ? ಹಂಗೆ ಹೊಡಿಬೇಕು ಇವಾಗ್ಲೂ ಡೈಲಾಗು. ಅದು ನಮ್ಮ ಅಣ್ಣ ಬದಲಾಗಿಲ್ಲ, ಪ್ರದೀಪ್ ಈಶ್ವರ್ ಬದಲಾಗಲ್ಲ ರೀ. ಅವತ್ತು ಡೈಲಾಗ್ ಹೊಡಿತಾ ಇದ್ರು, ಇವತ್ತು ಡೈಲಾಗ್ ಹೊಡಿತಾರೆ, ನಾಳೆನೋ ಡೈಲಾಗ್ ಹೊಡಿತಾರೆ. ಹಂಗೆ ಅರ್ಥ ಆಯ್ತಾ? ಡೈಲಾಗ್ ಹೊಡ್ಕೊಂಡೇ ನೋಡಿ, ಅವ್ರು ಇವಾಗ ರೆಸಿಗ್ನೇಷನ್ ಕೊಡ್ತಾರೆ. ಪ್ರದೀಪ್ ಈಶ್ವರ್ ಅವರೇ, ನಮ್ಮಂತ ಅಭಿಮಾನಿಗಳಿಗೋಸ್ಕರ ನೀವು ರೆಸಿಗ್ನೇಷನ್ ಕೊಟ್ಟು ಕೆಳಗೆ ಇಳಿದು ಮತ್ತೆ ಬೈ ಎಲೆಕ್ಷನ್ ಮಾಡಿ, ಹೆಂಗಿದ್ರು ನಿಮಗೆ ಗ್ಯಾರಂಟಿ ಇದೆಯಲ್ಲ, 1 ವೋಟ್ ಲೀಡ್ ಕೊಡಲ್ಲ ಅಂತ ಅವ್ರಿಗೆ ಹೇಳಿದವ್ರು ನಿಮಗೆ. ನನ್ನ ಪ್ರಕಾರ ಈ ಸಲ ಅಪೋಸಿಷನ್ ಇಲ್ಲ, ಒಬ್ರೇ ಯುನಾನಿಮಸ್ ಸೆಲೆಕ್ಟ್ ಮಾಡ್ಕೊಬಿಡಿ. ಹೌದೌದು, ಇದೊಳ್ಳೆ ಕಥೆ ಆಯ್ತು. ಯಾರೇ ಪ್ರದೀಪ್ ಈಶ್ವರ್ ಎದುರುಗಡೆ ಕಂಟೆಸ್ಟ್ ಮಾಡಕ್ ಇದ್ದಿದೆ? ನೀವು ಯೋಚನೆ ಮಾಡಿ. ಮೋಸ್ಟ್ಲಿ ಎಲೆಕ್ಷನ್ ಮುಗಿದ್ಮೇಲೆ 1 ವರ್ಷದಲ್ಲಿ ಎಷ್ಟು ತೆಲುಗು ಪಿಕ್ಚರ್ ರಿಲೀಸ್ ಆಗಿದೆ? ಏನ್ ಒಂದ್ ಸ್ವಲ್ಪ ಡೈಲಾಗ್ ಕಲ್ತಿರ್ತಾರ ಇವಾಗ? ಅಂದ್ರೆ ಇವ್ರು ಡೈಲಾಗ್ ಇಂದಾನೆ ಸಿನಿಮಾದವ್ರು ಬದುಕ್ತಾ ಇದಾರೆ ನಂಗೆ ನೀವ್ ಹೇಳ್ತಿರೋದು. ಸಿನಿಮಾದವ್ರು ಬದುಕ್ತಾ ಇರೋದಲ್ರಿ. ನೆಕ್ಸ್ಟ್ ಎಲೆಕ್ಷನ್, ಈಗ ಬೈ ಎಲೆಕ್ಷನ್ ನಡೆದ್ರೆ ಎಷ್ಟು ಡೈಲಾಗ್ಸ್ ಇದಾವೆ. ಪುಷ್ಪದ ಹೊಸದು ಸಾಂಗ್ ಬೇರೆ ರಿಲೀಸ್ ಆಗಿದೆ, ಬಾಕಿ ಡೈಲಾಗ್ಗಳು. ಮತ್ತೆ ಅವೆಲ್ಲ ಈ ಟೈಮಲ್ಲಿ ಇವಾಗ ಬಿಟ್ರೆ ಚಿಕ್ಕಬಳ್ಳಾಪುರ ಜನ ಹಂಗೆ ದಯಮಾಡಿ ಕೊಟ್ಟು ಮಿಕ್ಕಿರೋ ಡೈಲಾಗ್ನೆಲ್ಲ ಹೊಡೆದು ಗೆಲ್ಲಕ್ಕೆ ನೆಕ್ಸ್ಟ್ ಗೆಲ್ತಾರ ನೋಡಿ. ಇದು ನಾನು ಪ್ರದೀಪ್ ಈಶ್ವರ್ ಅವ್ರ ಬಗ್ಗೆ ನಾನು ಕೊಡ್ತಿರೋ ಗ್ಯಾರಂಟಿ ರೀ, ಗೆಲ್ತಾರ ಅವ್ರು 100%. ಆಮೇಲೆ ಹೇಳ್ರಿ, ಏನಾಗಿಲ್ಲ ರೀ ಚಿಕ್ಕಬಳ್ಳಾಪುರದಲ್ಲಿ? ಏನಾಗಿಲ್ಲ ಅಂತ ಹೇಳಿ. ಅಲ್ಲ, ಏನಾಗಿದೆ ಅಂತ ಹೇಳಿ ನೀವು ನೋಡೋಣ. ಏನು ಆಗೇ ಇಲ್ಲ ಅಂತ ಹೇಳ್ತಾ ಇದ್ದೀನಲ್ಲ ನಾನು. ಅರ್ಥ ಆಗ್ತಾ ಇರೋದು.
ಆಗಿಲ್ಲ ಅಂತ ನೀವು ತಾನೇ ಹೇಳ್ತಾರ, ನಾನು ಎಲ್ಲವೂ ಆಗಿದೆ ಅಂತ ಹೇಳ್ತಾ ಇದ್ದೀನಿ. ಏನ್ ಒಂದು 5 ಲಿಸ್ಟ್ ಕೊಟ್ಬಿಡಿ, 5 ಲಿಸ್ಟ್, 5 ಇದು ಹೇಳ್ಬಿಡಿ ನೋಡೋಣ ಏನಾಗಿದೆ ಅನ್ನೋದಕ್ಕೆ. ಇದಕ್ಕೆ ಚಿಕ್ಕಬಳ್ಳಾಪುರಕ್ಕೆ ಬಸ್ ಹೋಗ್ತಾ ಇಲ್ವಾ? ಬಸ್ಸು ಮುಂಚೆನೂ ಹೋಯ್ತಾ ಇತ್ತು, ಮುಂಚೆ ಹೋಗ್ತಾ ಇತ್ತು. ಬೇರೆ ಯಾವನಾರ MLA ಆಗಿದ್ರೆ ತಡೆದ್ ನಿಲ್ಲಿಸ್ತಾ ಇದ್ದ. ಇವ್ರಾಗಿರೋದಕ್ಕೆ ಇನ್ನೂ ಬರ್ಲಿ ಅಂತ ಬಿಟ್ಟಿದ್ದಾರೆ. ಯಾರು ಮಾಡ್ತಾ ಇದ್ರ ಬೇರೆ ಯಾರು ಇವ್ರಿಗಿಂತ ಕೆಟ್ಟ MLA ಬಂದ್ಬಿಟ್ಟಿದ್ರೆ ಬಸ್ಸೇ ನಿಲ್ಸ್ಬಿಡ್ತಿದ್ದ, ಎತ್ತಿನ ಗಾಡಿಲಿ ಓಡಾಡ್ಬೇಕಾಗಿತ್ತು ಚಿಕ್ಕಬಳ್ಳಾಪುರ ಜನ. ಹಂಗೆ ಇವ್ರಾಗಿರೋದಕ್ಕೆ ಬರ್ಲಿ ಬಸ್ಸು ಅಂತ ಬಿಟ್ಕೊಂಡ್ಯಾರ ಒಳಗಡೆ. ಆಮೇಲೆ ಚಿಕ್ಕಬಳ್ಳಾಪುರದಲ್ಲಿ ಬಸ್ ಸ್ಟ್ಯಾಂಡ್ ಇಲ್ವಾ? ಬಸ್ ಸ್ಟ್ಯಾಂಡ್ ಮುಂಚೆನೂ ಇತ್ತು ರೇ. ಯಾವನಾದ್ರೂ ದಗಾಕೋರು MLA ಬಂದಿದ್ರೆ ಬಸ್ ಸ್ಟಾಪ್ ಹೊಡೆದ್ಬಿಟ್ಟು ಅಲ್ಲಿ ಕಾಂಪ್ಲೆಕ್ಸ್ ಕಟ್ಟಿರೋನು ಅವಂದೇ ಸ್ವಂತ. ಅದೇನು ಮಾಡಿಲ್ಲ ಅವರು, ಬಸ್ ಸ್ಟ್ಯಾಂಡ್ ಹಂಗೆ ಉಳಿಸಿದ್ದಾರೆ. ಆಯ್ತು, ಎರಡಾಯ್ತು. ಮೂರನೇದು ನೀವ್ ಹೇಳ್ರಿ, ನೀವ್ ಹೇಳ್ರಿ, ಮೂರನೇದು ಹೇಳ್ರಿ. 1000 ನಲ್ಲಿ ನೀರ್ ಬರ್ತಾ ಇಲ್ವಾ? ಮುಂಚೆನೂ ಬರ್ತಾ ಇತ್ತು, ಇದ್ರೊಳ್ಳೆ ಕಥೆ ಆಯ್ತಲ್ಲ. ಯಾವನಾನ ದೊಡ್ಡ ಎಣ್ಣೆ ಪಿಯೋಟ್ ಮಾಸ್ಟರ್ ಆಗಿದ್ರೆ ಅಲ್ಲಿ ನಲ್ಲಿ ನೀರ್ ಬದಲು ಎಣ್ಣೆ ಬಿಟ್ಬಿಟ್ರು ಅವನು. ಪ್ರದೀಪ್ ಈಶ್ವರ್ ಆಗಿರೋದಕ್ಕೆ ಇಲ್ಲ ಜನ ನೀರೇ ಕುಡಿಬೇಕು ಅಂತ. ಎಲ್ಲೋ ಸ್ವಲ್ಪ ಹೊತ್ತು ಬರುತ್ತೆ, ಸ್ವಲ್ಪ ಹೊತ್ತು ಬರಲ್ಲ, ಬಟ್ ನೀರೇ ಬರ್ತಾ ಇದೆ ತಾನೆ. ಬರುತ್ತೆ ತಿರ್ಗಿಸ್ಬಿಟ್ರೆ ಬಂದ್ಬಿಡುತ್ತೆ. ಓಕೆ, 3 ಆಯ್ತು. 4ನೇದು ಸೊ ಅಪ್ಪ ಹಿಂಗ್ ಹೇಳ್ತಾ ಕೂತ್ಕೊಂಡು ಇನ್ನೆರಡು ಹೇಳ್ಬಿಡಿ. 5 ಕೇಳ್ದೆ ನಾನು, 3 ಹೇಳಿದ್ರಿ, ಇನ್ನೆರಡು ಹೇಳ್ಬಿಡಿ. ಈಗ ಜನ ಉಸಿರಾಡ್ತಾ ಇಲ್ವಾ ಚಿಕ್ಕಬಳ್ಳಾಪುರ? ಜನ ಮುಂಚೆಯಿಂದನೂ ಉಸಿರಾಡ್ತಾ ಇರೋ. ಪ್ರದೀಪ್ ಈಶ್ವರ್ ಗೆಲ್ಲಕ್ಕೂ ಮುಂಚೆನೂ ಹೋದ ವರ್ಷನೂ ಉಸಿರಾಡ್ತಾನೆ ಜನ ಬದುಕಿದ್ದು. ಯಾವನಾದ್ರೂ ಕೆಟ್ಟ MLA ಆಗಿದ್ರೆ ಅವನಿಗೆ ಲಿಸ್ಟ್ ಇರುತ್ತೆ, ಬೂತ್ ಅಲ್ಲಿ ಎಲ್ಲೆಲ್ಲಿ ಕಮ್ಮಿ ವೋಟ್ ಬಂದಿರುತ್ತೆ, ಜಾಸ್ತಿ ವೋಟ್ ಬಂದಿರುತ್ತೆ ಅಂತ. ಅಲ್ಲಿ ವಿಷ ನೀಲ ಬಿಟ್ಬಿಟ್ಟು ಜನರನ್ನ ಸಾಯಿಸಿರ್ತಾ ಇದ್ದ ಕೆಟ್ಟ MLA ಆಗಿದ್ರೆ. ಇವ್ರಾಗಿರೋದಕ್ಕೆ, ಒಳ್ಳೆ ಮನ್ಸಿರೋದಕ್ಕೆ ಅವೆಲ್ಲ ಏನು ಮಾಡ್ದೇನೆ ಜನಕ್ಕೆ ಉಸಿರಾಡಕ್ ಅವಕಾಶ ಮಾಡ್ಕೊಟ್ಟಿದ್ದಾರೆ. ಕೊನೆದು ಇನ್ನೊಂದು ಹೇಳ್ಬಿಡಿ ನೋಡೋಣ. 5ನೇದು ಕೊನೆಯದು ಏನ್ ಹೇಳ್ಬೋದು? ಸುಮಾರಿದೆ ಅಂದ್ರೆ ನನ್ಗೆ ಯಾವ್ದು ತಗೊಳ್ಳಿ ಅಂತ ಗೊತ್ತಾಗ್ತಾ ಇಲ್ಲ. ತಗೊಳ್ಳಿ ಅಂತ ವಿದ್ಯುತ್ ಇಲ್ವಾ? ವಿದ್ಯುತ್ ಚಿಕ್ಕಬಳ್ಳಾಪುರದಲ್ಲಿ ವಿದ್ಯುತ್ ಇಲ್ವಾ? ಟಿವಿ ನೋಡ್ತಾ ಇಲ್ವಾ ಜನ? ಮತ್ತದೇ ನಾವು 1.5 ವರ್ಷದಿಂದ ಮುಂಚೆನೂ ಇತ್ತಲ್ಲ ವಿದ್ಯುತ್. ಅವಾಗ್ಲೂ ಕರೆಂಟ್ ಇತ್ತು, ಲೈಟ್ ಇತ್ತು, ಮಿಕ್ಸಿ ಓಡ್ತಾ ಇತ್ತು, ಫ್ರಿಡ್ಜ್ ಓಡ್ತಾ ಇತ್ತು, ವಾಷಿಂಗ್ ಮಿಷಿನ್ ಎಲ್ಲ ಓಡ್ತಾ ಇತ್ತು. ಸಾಧನೆ ಮಾಡಿಲ್ಲ ಅಲ್ವಾ? ಏನು ಸಾಧನೆ ಮಾಡಿಲ್ಲ, ಏನು ಮಾಡಿಲ್ಲ, ಸಾಧ್ಯನೇ ಇಲ್ಲ. ಪ್ರದೀಪ್ ಈಶ್ವರ್ ಕೈಯಲ್ಲಿ ಸಾಧನೆ ಸಾಧ್ಯವಿಲ್ಲ. ಅಂದ್ರೆ ಯಾರು ಯಾವ MLAನೂ ಮಾಡದಿರೋ ಯಾವ ಕೆಲಸನೂ ಅವ್ರು ಮಾಡಿಲ್ಲ. ಮಾಡೋರೆ ಯಾವ್ದು? ಒಂದೇ ಒಂದು ಕೆಲಸ, ಡೈಲಾಗ್ ಹೊಡೆಯೋದು. ಅದ್ರ ಬಿಟ್ಟು ಇನ್ನೇನು ಮಾಡಿಲ್ಲ. ಓಪನ್ ಚಾಲೆಂಜು. ಅವ್ರು ಒಂದು ಕೆಲಸ ಮಾಡಿದ್ದಾರೆ, ಅದನ್ನ ಯಾವ MLAನೂ ಮಾಡಿಲ್ಲ. ಅದನ್ನ ಅವ್ರು ಮಾಡಿದ್ದಾರೆ ಅಂತ ನಾನು ಪ್ರೂವ್ ಮಾಡಿದ್ರೆ ಸ್ವಲ್ಪ ಒಪ್ಕೋತೀಯಾ? ನಾನು ಇಲ್ಲೇ ಪ್ರೋಗ್ರಾಮ್ ಮುಗಿಸಿ ಎದ್ದು ಹೋಯ್ತಾ ಇರ್ತೀನಿ. ಗ್ಯಾರಂಟಿ ಮಾತಾ? ಇದೇ ಮಾತು. ಪ್ರದೀಪ್ ಈಶ್ವರ್ ಬಿಟ್ಟು ಬೇರೆ ಯಾರು ಬಿಗ್ ಬಾಸ್ಗೆ ಹೋಗಿದ್ದಾರೆ MLA ತೋರ್ಸು. ವೀಕ್ಷಕರೇ, ಇಲ್ಲಿಗೆ ಈ ಕಾರ್ಯಕ್ರಮ ಮುಗೀತು. ಇನ್ಯಾವ MLAನೂ ಹೋಗಿಲ್ಲ. ನಾನು ಕೊಟ್ಟ ಮಾತಿನಂತೆ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಈಶ್ವರಣ್ಣ, ನಾನಿದ್ದೀನಿ ಪ್ರದೀಪ್ ಈಶ್ವರ್ ಕಡೆ. ಬೀಟ್ ಪ್ಲಸ್ ಕರ್ನಾಟಕ.